ಒಬ್ರು ಸಜೆಸ್ಟ್ ಮಾಡಿದ್ರು, ಸರ್ ಈ ಹುಡುಗ ಕೆಲಸ ಮಾಡಿದ್ದಾನೆ, ನನ್ನ ಹತ್ರ ಬಂದು ಇಂಟರ್ವ್ಯೂ ಬಂದ, ಸರ್ ಕೆಲಸ ಮಾಡ್ತಿದ್ದೀನಿ, 4 ವರ್ಷ ಕೆಲಸ ಮಾಡಿದ್ದೀನಿ ಸರ್, ತುಂಬಾ ಕೆಲಸ ಮಾಡ್ತೀನಿ, ನಾನು ಊರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ, ಈ ತರ ಈಗ ಬಂದಿದ್ದೀನಿ ಸರ್, ನನಗೆ ಎಷ್ಟು ಪೇಮೆಂಟ್ ಕೊಡ್ತೀರಾ ಅಂತ ಕೇಳಿದೆ. ನಾನು ನಾರ್ಮಲ್ ಆಗಿ 900 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಆಯ್ತು ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಏನ್ ಮಾಡ್ದ, ಹೋಗೋದು ಓನರ್ಗಳ ಮುಂದೆ ಏನಂತ ಹೇಳಿದ್ರೆ ಅವ್ರ ದೌಲತ್ಗಳು, ಒಬ್ರಿಗೆ ದೊಡ್ಡವ್ರ ಮರ್ಯಾದೆ ಕೊಡೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಟೂಲ್ಸ್ ಮರ್ಯಾದೆ ಕೊಡೋದು, ಅವರು ಇದ್ರಲ್ಲೇ ಇಲ್ಲ. ಟೂಲ್ಸ್ ಹೆಂಗ್ ಬೇಕು ಅವ್ನು ಬೇಕಾಬಿಟ್ಟು ಒದ್ದಾಡೋದು, ಇಲ್ಲಾರೆ ಕಸ್ಟಮರ್ ಯಾರನ್ನ ಬಂದ್ರು ಕಾಲ್ ಮೇಲೆ ಕಾಲಾಕತ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಪಾನ್ ಪರಾಕ್ ಹಾಕೊಂಡು ಅಲ್ಲಿ ಇಲ್ಲಿ ಉಗ್ಯೋದು. ಯಾಕಂದ್ರೆ ನಮ್ಮ ಹಿಂದೂಗಳೆಲ್ಲ ಆತರ ಮಾಡಲ್ಲ. ಯಾಕಂದ್ರೆ ಪಾನ್ ಪರಾಕ್ ಹಾಕೊಂಡ್ರೆ ನಾನು ಕೆಲ್ಸಕ್ಕೂ ಸೇರ್ಸಲ್ಲ. ಒಂದು ಎಣ್ಣೆ ಹೊಡೆಯೋರ್ನ, ಒಂದು ಪಾನ್ ಪರಾಕ್ ಹಾಕೋರ್ನ ದೂರ ಇಟ್ಟಿರ್ತೀನಿ. ಯಾಕಂದ್ರೆ ಪಾನ್ ಪರಾಕ್ ಹಾಕೊಂಡು ಪಾಪ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಮನೆಗೆ ಕಟ್ಟಿರ್ತಾರೆ, ಅದೆಲ್ಲ ಪೇಂಟ್ ಮಾಡ್ದಂಗೆ ಅವ್ಳು ಆರ್ಟಿಸ್ಟ್ ತರ ಪಾನ್ ಪರಾಕ್ ಹಾಕೊಂಡು ಉಗ್ದಿರ್ತಾರೆ ಎಲ್ಲ ಕಡೆ. ಇನ್ನೊಂದು ಏನಂತ ಹೇಳಿದ್ರೆ ಆ ಹುಡುಗ 4 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ. ಒಂದು ಕನೆಕ್ಷನ್ ಮಾಡಪ್ಪ ಅಂತ ಒಂದು ಪ್ಲೇಟ್ ಕೊಟ್ಟಿದ್ದೀನಿ, ಆ ಪ್ಲೇಟ್ ಕನೆಕ್ಷನ್ ಮಾಡಕ್ ಬರಲ್ಲ. ಸ್ವಿಚ್ ಸಾಕೆಟ್ ಹೆಂಗ್ ಹಾಕ್ಬೇಕು, ಒಂದು ಡಿ ಪಿ ಹೆಂಗ್ ಹಾಕ್ಬೇಕು, ಒಂದು 2 ವೇ ವೈರಿಂಗ್ ಅಂತ ಕೇಳಿದ್ರೆ, ಸರ್ ನಾನು 1 ವರ್ಷ ಆಗಿದೆ ಸರ್, ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ಕೊಡಿ ಸರ್ ಅಂತ ನನ್ನ ಕೇಳ್ತಾನೆ ಹಿಂದಿಲಿ. ನಾವೇನಣ್ಣ ನಗ್ಬೇಕು ಅಳಬೇಕು ಒಂದು ಗೊತ್ತಾಗಲ್ಲ, ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ, ಹೊರಗಡೆಯಿಂದ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೆಲಸ ಗೊತ್ತಿದೆ ಅಂತ ಹೇಳಪ್ಪ. ಯಾಕಂದ್ರೆ ನಮ್ಮವರು ಯಾರು ಮಾಡಲ್ಲ, ಕೆಲಸ ಗೊತ್ತಿದ್ರೆ ಮಾತ್ರ ಕೈ ಇಡ್ತಾರೆ ಪ್ರಾಪರ್ ಆಗಿ. ಕೆಲಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ತರ ಕೆಲಸಗಳು ಮಾಡಕ್ ಹೋಗಲ್ಲ. ಇನ್ನೊಂದು ಏನಂದ್ರೆ ಒಳ್ಳೆ ಮಾಹಿತಿಗಳು ಕೊಡಿ ಯಾರಿಗಾನೆ ಆಗಲಿ. ಈ ಸ್ವಿಚ್ ಪ್ಲೇಟ್ ಹೆಂಗ್ ಮಾಡೋದು, ಒಂದು ಸ್ವಿಚ್ ಹಾಕೋದು, ಸಾಕೆಟ್ ಹಾಕೋದು, ಅದ್ರ ಬಗ್ಗೆ ಮಾಹಿತಿ ಕೊಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಪವರ್ ಇದೆಯಾ ಇಲ್ವಾ ಅಂತ ಯಾರು ಚೆಕ್ ಮಾಡಕ್ ಹೋಗಲ್ಲ. ಫಸ್ಟೇ ಇವ್ರು ಸ್ವಿಚ್ ಹೇಳೋರೆ, ಸಾಕೆಟ್ ಹೇಳೋರೆ, ಹಿಂಗೆ ಹಾಕ್ಬೇಕಂತ ಡೈರೆಕ್ಟ್ ಆಗಿ ಮಾಡಕ್ ಹೋಗ್ತಾರೆ. ಯಾರನ್ನ ಮಾಡ್ಬೇಕಂದ್ರೆ ಫಸ್ಟ್ ಮೇನ್ ಸ್ವಿಚ್ ಆಫ್ ಮಾಡಿ ಟೆಸ್ಟರಲ್ಲಿ ಚೆಕ್ ಮಾಡಿ, ಪವರ್ ಬರ್ತಿದ್ಯಾ ಬರ್ತಿಲ್ವಾ ಅಂತ ಚೆಕ್ ಮಾಡಿ ಕನೆಕ್ಷನ್ ಮಾಡಿ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಷಿಯನ್ಗಳ ಹತ್ರ ಕೇಳ್ಕೊಂಡು, ಇಲ್ಲಾರೆ ವಿಡಿಯೋ ಕಾಲ್ ಮಾಡ್ಕೊಂಡು ಆ ತರ ತಿಳ್ಕೊಳ್ಳಿ. ಯಾವ್ದೋ ವಿಡಿಯೋ ನೋಡ್ಕೊಂಡು, ಯಾಕಂದ್ರೆ ಒಂದಕ್ಕೆ ತರ ವೈರ್ಗಳು ಹಾಕಿರ್ತಾರೆ, ಒಂದೇ ಕಲರ್ ವೈರ್ ಹಾಕಿರ್ತಾರೆ, ಯಾವ್ದು ಅಂತ ಗೊತ್ತಾಗಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿ ಒಬ್ರು ಹಂಗೇನ ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, ಸರ್ ಅರ್ಜೆಂಟ್ ಬನ್ನಿ, ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಹೋದ್ರೆ ಅವ್ರ ಮನೇಲಿ ನೋಡಿದ್ರೆ ಆ ಪ್ರಾಬ್ಲಮ್ ಏನಂತ ಕೇಳಿದ್ರೆ ಸ್ವಿಚ್ ಪ್ಲೇಟ್ ಪಾರ್ಟಿಯನ್ನು ಚೇಂಜ್ ಮಾಡ್ಬಿಟ್ಟಿದ್ದಾನೆ. ನಾನು ಕೇಳಿದೆ, ಸರ್ ಈ ತರ ಏನ್ ಪ್ರಾಬ್ಲಮ್ ಆಗಿದೆ ಸರ್, ಯಾರೋ ಸರ್ ಎಲೆಕ್ಟ್ರಿಷಿಯನ್ ಬಂದೋದ, ಸ್ವಿಚ್ ಹಾಕಿ ಹೋಗಿದ್ದಾನೆ ಸರ್, ವರ್ಕೇ ಆಗ್ತಿಲ್ಲ ಅಂತ ಕೇಳ್ದ. ನಾನು ಒಂದೇ ಮಾತಂದೆ ಅವ್ರಿಗೆ, ಸರ್ ಇದು ಎಲೆಕ್ಟ್ರಿಷಿಯನ್ ಮಾಡಿರೋ ಕೆಲಸ ಇಲ್ಲ, ಎಲೆಕ್ಟ್ರಿಷಿಯನ್ ಮಾಡಿದವರು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ, ಯಾವ್ದೇ ಆಗ್ಲಿ ಆತರ ಬಿಟ್ಟೋಗಲ್ಲ. ಅವ್ನು ಬಿಟ್ಟು ಹೋಗಿದ್ರು 10 ಸಲ ಯೋಚನೆ ಮಾಡ್ತಾನೆ, ಈ ತರ ಪ್ರಾಬ್ಲಮ್ ಆಗಿದ್ಯಾ, ಅವ್ನು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿ ಬೇಕಾದ್ರೆ ಬಂದೆ ಅದನ್ನ ಹೇಳ್ಬಿಟ್ಟು ಹೋಗ್ತಾನೆ, ಸರ್ ಮಾಡ್ಕೊಡ್ತೀನಿ